ನಾನು ರಾಜಗೌಡ್ರನ್ ಪ್ರಶ್ನೆ ಕೇಳ್ತೀನಿ. ನೋಡ್ರಿ, ಹೆಣ್ಣು ಮಗಳು ರಾಜಕೀಯಕ್ಕೂ ನನಗೂ ಸಂಬಂಧ ಇಲ್ಲ, ಪತಿ ಮುಖ್ಯಮಂತ್ರಿ ಆದ್ರೂ ಓಕೆ, ಇಲ್ಲ ಕೇವಲ ಶಾಸಕರಾದ್ರೂ ಓಕೆ, ನಾನು ಎಲ್ಲೂ ಕಾಣಿಸ್ಕೊಳ್ಳಲ್ಲ, ರಾಜಕೀಯಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಬದುಕಿದಾಕೆ. ಈಗ ಅವರಿಂದಾಗಿ ಅವರಿಗೆ ಅರ್ಶನ ಕುಂಕುಮಕ್ಕೆ ಸಿಕ್ಕ ಸೈಟ್ನಿಂದಾಗಿ ಇಂಥ ಅಪಖ್ಯಾತಿ ಬೇಡಪ್ಪ ವಾಪಸ್ ಕೊಟ್ಟಿದ್ದಾರೆ. ಸದುದ್ದೇಶ ಅದನ್ನು ಯಾಕೆ ಪ್ರಶ್ನೆ ಮಾಡ್ತಿದೆ ವಿರೋಧ ಪಕ್ಷಗಳು? ಕಾಂಗ್ರೆಸ್ನವ್ರು ಕೇಳ್ತಿರೋದೇನೆ. ಅವರು ವೈಯಕ್ತಿಕ ಆಗಿದ್ದರೆ ನಾವು ಖಂಡಿತವಾಗ್ಲೂ ಪ್ರಶ್ನೆ ಮಾಡ್ತಿರಲಿಲ್ಲ. ಈಗ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಅನ್ನೋ ಸ್ಥಾನ ಇದೆಯಲ್ಲ, ಅದು ವ್ಯಕ್ತಿದಲ್ಲ ಸ್ಥಾನ, ಈ ರಾಜ್ಯನ ಕಾಪಾಡೋವಂಥ ಒಂದು ಸ್ಥಾನ, ಆ ಸ್ಥಾನಕ್ಕೆ ಕೊಡುವಂಥ ಬೆಲೆ. ನಾವು ಅದನ್ನು ಬಿಟ್ಟು ನಾವು ಬೇರೆಯವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಹೊಸ ಲ್ಯಾಂಡ್ ಮಾರ್ಕ್ ಸೆಟ್ ಮಾಡಿದ್ರಲ್ಲ 50-50 ಅಂತೇಳಿ, ಅದನ್ನ ಈ ಹೊಸ ಲ್ಯಾಂಡ್ ಮಾರ್ಕ್ಗಳು ಕೆಲವು ಆರ್ಡರ್ಗಳು ಯಾವ ರೀತಿ ಸೆಟ್ ಆಗ್ತವೆ ಅಂದರೆ, ಹೊಸ ಜಡ್ಜ್ಮೆಂಟ್ಗಳು ಬರ್ತಾರಲ್ಲ, ಆ ಜಡ್ಜ್ಮೆಂಟ್ಗಳು ಬರ್ದಂಗೆ ಹೊಸ ಲ್ಯಾಂಡ್ ಮಾರ್ಕ್ ಸೆಟ್ ಆಗುತ್ತೆ. ಇವತ್ತು ಸಿದ್ದರಾಮಯ್ಯನವರು ಒಬ್ಬ ಅಡ್ವೊಕೇಟ್ ಆಗಿದ್ದಂಥವ್ರು, ಒಬ್ಬ ನ್ಯಾಯವಾದಿಗೆ ಕಾಮನ್ ಸೆನ್ಸ್ ಇರ್ತವೆ. ಏನಿರ್ತವೆ? ಈಗ ಒಬ್ಬ ಲಾಯರ್ ಚರ್ಚೆ ಮಾಡ್ಬೇಕಾದ್ರೆ ಕೋರ್ಟಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಯಾರನ್ನೊಬ್ಬನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದು ಕಟಕಟೆ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಕಳ್ತನ ಮಾಡಿದ ಮಾಲ್ ಸಿಕ್ಕಿದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಆವಾಗ ಜಡ್ಜ್ ಕೇಳಿದ ತಕ್ಷಣ ಸಿಕ್ಕಿದೆ ಅಂದರೆ ಸೊ ಏನು ಹೇಳಬೇಕು? ಒಬ್ಬ ಅಡ್ವೊಕೇಟ್ ಆಗಿದ್ದವರು, ಕಾನೂನು ಪಾಠ ಮಾಡೋವಂಥವ್ರು, ಸದನದಲ್ಲಿ ನಿಂತು ವ್ಯಾಕರಣ ಪಾಠ ಮಾಡೋವಂಥವ್ರು, ಅವ್ರು ಅರ್ಥೈಸ್ಕೊಳ್ಳಿ. ಈಗ ಈ ಜಾಗ 14 ಸೈಟ್ ನಾವು ವಾಪಸ್ ಕೊಡ್ತಾ ಇದೀವಿ ಅಂತ ಅಂದಾಗ ಯಾವ್ದಕ್ ಕೊಡ್ತಾ ಇದ್ದೀರಿ? ಎಲ್ಲಿಂದ ಬಂತು ನಿಮ್ಗೆ 14 ಸೈಟು? 3 ಎಕರೆ 16 ಕುಂಟೆ ಬೆಲೆ ಎಷ್ಟಿತ್ತು? 67 ಕೋಟಿ. ನೀವು ಮಾಧ್ಯಮದವ್ರ ಮೈಕ್ ಹಿಡ್ದಾಗ ಕೇಳ್ತೀರಿ, ಎಲ್ಲಾ ಮಾಧ್ಯಮದವ್ರನ್ನು ಕೇಳ್ತೀರಿ, 67 ಕೋಟಿ ಕೊಟ್ಬಿಡ್ರಪ್ಪ, ನಾನು ಇದ್ರ ತಂಟೆಗೆ ಬರಲ್ಲ ಅಂತ. ಅವತ್ತು 67 ಕೋಟಿ ಕೇಳದಂತ ಸಮಾಜವಾದಿಗಳು ನೀವು ಯಾವ್ದೇ ಹಣಕಾಸಿನಿಂದ ಆಗ್ಲಿ ಅಧಿಕಾರದಿಂದ ಆಗ್ಲಿ ಅಂಟ್ಕೊಂಡವ್ರು ಅಂತಾರಲ್ಲ, ನಾಳೆ ಬೆಳಗ್ಗೆ ಯಾವ್ದಾದ್ರು ಒಂದ್ ಸಣ್ಣ ಪ್ರಕರಣ ಬಂದ್ರು ನಾನು ರಾಜೀನಾಮೆ ಕೊಟ್ಟೋಯ್ತೀನಿ ಎಂದಂತವ್ರು ಹೂಬ್ಲೆಟ್ ವಾಚ್ ವಿಚಾರದಲ್ಲಿ ಹೋಗ್ಲಿ ಬಿಡಪ್ಪ ಅಂತ ಜನತೆ ಸುಮ್ನಾದ್ರು, ಮತ್ತದೇ ಇಂಥ ಪ್ರಕರಣಗಳನ್ನ ತಂದ್ರೂ ಕೂಡ ಸರಿ. ಹಾಗಾದ್ರೆ ಈಗ ಕಳ್ತನದ ಕೇಸಲ್ಲಿ ಜೈಲಲ್ಲಿ ಇದಾರಲ್ಲ, ಅವರೆಲ್ಲ ಮಾಲ್ ವಾಪಸ್ ಕೊಟ್ಬಿಡ್ತಾರೆ. ದಯವಿಟ್ಟು ಅವ್ರಿಗೆಲ್ಲ ವಾಪಸ್ ಕಳ್ಸಿಕೊಟ್ಬಿಡಿ, ಆಗ್ಬೋದಾ? ಒಂದು ಹೊಸ ಲ್ಯಾಂಡ್ ಮಾರ್ಕ್ ಫಿಕ್ಸ್ ಮಾಡ್ತೀರಾ? ಒಂದ್ ನಿಮಿಷ ಸ್ಮಿತಾ, ಇಂಥ ಪ್ರಕರಣಗಳಲ್ಲಿ ನೀವು ನೈತಿಕತೆ ಹೊಣೆ ಹೊರಬೇಕಾಗ್ತದೆ. ಯಾಕೆಂದ್ರೆ ನಿಮ್ನ ತಂದೆ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇರ್ತೀವಿ. ಸಿದ್ದರಾಮಯ್ಯನವ್ರ ಬಗ್ಗೆ ಈ ರಾಜ್ಯದ ಜನತೆಗೆ ಒಳ್ಳೆ ಗೌರವ ಇದೆ. ಅಹಿಂದ ಪರವಾಗಿ ಹೋರಾಟ ಮಾಡಿದಂತವ್ರು, ನಾಗೇಂದ್ರನ್ ಅಂತವನ್ ಪಾಪ ಏನ್ ಮಾಡಿದ್ರು ಎತ್ತ ಮಾಡಿದ್ರು ಗೊತ್ತಿಲ್ಲ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡು ಅಂತ ಹೇಳಿ ರಾಜೀನಾಮೆ ತಗೊಂಡಂತವ್ರು ನೀವು. ಈ ಪ್ರಕರಣದಲ್ಲಿ ನಿಮ್ ವಿಚಾರಕ್ಕೆ ಬಂದಾಗ ನೀವ್ ಯಾಕೆ ಈಗ ಆಗ್ತಾ ಇದ್ದೀರಿ? ನಿಮ್ ಬಗ್ಗೆ ಇತ್ತು ಗೌರವ. 2.5 ತಿಂಗಳು ಮುಂಚೆ ಪ್ರತಿಯೊಬ್ರು ನಿಮ್ಗೆ ಈ ಮಾತನ್ನ ಹೇಳಿದ್ರು, ಈ ಮೂಡಾ ಸೈಟ್ ವಿಚಾರದಲ್ಲಿ ಯಾಕೆ ಈ ತರ ವರ್ತಿಸ್ತಾ ಇದೀರಿ, ದಯವಿಟ್ಟು ವಾಪಸ್ ಕೊಡಿ ಅಂತ. ಕಳ್ತನದ ಆರೋಪ ಬಂದ ಮೇಲೆ ನೀವು ವಾಪಸ್ ಕೊಟ್ರೆ ನಿಮ್ ಗೌರವ ಎಲ್ಲಿಗೆ ಹೋಗುತ್ತೆ? ನಿಮ್ ಬಗ್ಗೆ ದೊಡ್ಡ ಗೌರವ ಇಟ್ಕೊಂಡಿದೀವಿ ರಾಜ್ಯದ ಜನತೆ. ತಂದೆ ಸ್ಥಾನದಲ್ಲಿ ನಿಂತು ಈ ರಾಜ್ಯನ ನಡೆಸ್ತಾ ಇದ್ದೀರಾ ಅಂತ ಹೇಳ್ತಾ ಇದೀವಿ. ನಾವು ನಿಮ್ಮನ್ನ ಲ್ಯಾಂಡ್ ಮಾರ್ಕ್ ಆಗಿ ನೋಡ್ತಾ ಇದೀವಿ. ನೀವ್ ಈ ರೀತಿ ವರ್ತಿಸಿದ್ರೆ ನಿಮ್ ಹಿಂದೆ ಬರುವಂತ ಕಾಂಗ್ರೆಸ್ ವಕ್ತಾರರು ಜಾಯಿನ್ ಆಗಿದ್ದಾರೆ. ನೀವು ಇಲ್ಲದೆ ಇರುವಾಗ ವೆಲ್ಕಮ್ ಮಾಡಿದೆ ಸರ್, ಮತ್ತೊಮ್ಮೆ ವೆಲ್ಕಮ್ ನಿಮ್ಗೆ. ಈಗ ಸೈಟ್ ವಾಪಸ್ ಕೊಟ್ಬಿಟ್ವಿ, ಮುಗಿದೋಯ್ತು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳೋಂಗಿಲ್ಲ, ಯಾಕಂದ್ರೆ ಅಷ್ಟು ಸಿಂಪಲ್ ಆಗಿ ಉಳಿದಿಲ್ಲ ಕೇಸು. ನೀವು ಇನ್ನೂ ಉದಾಹರಣೆ ಬೇಕು ಅಂತಂದ್ರೆ, ಸಿದ್ದರಾಮಯ್ಯನವರ 2013ರ ಸರ್ಕಾರದಲ್ಲಿ ಮೊದಲ ಕ್ಯಾಬಿನೆಟ್ ಡಿಸಿಷನ್ ಇದ್ರು. ಎಷ್ಟು ಜನಕ್ಕೆ ನೆನಪಿದೆಯೋ ಅಲ್ಲೋ ಗೊತ್ತಿಲ್ಲ, ನಮ್ಮ ಪ್ರೋಗ್ರಾಮ್ ಡಿಪಾರ್ಟ್ಮೆಂಟ್ ಹೆಡ್ ಪ್ರವೀಣ್ ಅವರು ನನಗೆ ಡೀಟೇಲ್ಸ್ ಕಳಿಸಿದ್ರು ನಿನ್ನೆ. ಮೂಡಾ ಮಂಡ್ಯ ಸರ್, ಇದು ಮೈಸೂರು ಮಂಡ್ಯ ಅಲ್ಲ. ಅಲ್ಲೂ ಕೂಡ ಇಂಥದ್ದೇ ಕೇಸ್ ಆಗಿತ್ತು. ಅಲ್ಲೂ CBIಯದ್ದೇ ಪ್ರಕರಣ. 23ರಿಂದ 28 ಜನ ಸರ್, ನಂಗೆ ಎಕ್ಸಾಕ್ಟ್ ನಂಬರ್ ಸಿಕ್ಕಿಲ್ಲ, ವಿ ಆರ್ ಆಲ್ಸೋ ಸರ್ಚಿಂಗ್. 26 ಜನ ಅಂತ ಸಿಕ್ಕಿರೋದು. ಯಾರ್ಯಾರ ವಿರುದ್ಧ? CS ಪುಟ್ಟರಾಜು, ರಮೇಶ್ ಬಂಡಿ ಸಿದ್ದೇಗೌಡರು, ಹಾಗೆ M ಶ್ರೀನಿವಾಸ್ ಅವರು, ಎಲ್ಲಾ ಪಕ್ಷದವರು ಇದ್ರು ಅಂತ ಹೇಳಿ. ಯಾವಾಗ CBIಗೆ ಹೋಯ್ತು, ಅವರು ಕೂಡ ಹಿಂಗೆ ಸೈಟ್ ವಾಪಸ್ ಕೊಟ್ಬಿಡ್ತೀವಿ, ನಮಗೂ ಇದಕ್ಕೂ ಬೇಡ. ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ಮೊದಲ ನಿರ್ಧಾರ ಸಿದ್ದರಾಮಯ್ಯನವರು ಸೈಟ್ ವಾಪಸ್ ಕೊಟ್ಟರು ಸರಿ, ಅಲ್ಲಾಗಿರುವ ಅಕ್ರಮದ ತನಿಖೆ ಆಗಬೇಕು, ಮಾಡಿ ಎನ್ಕ್ವೈರಿ. ಯಾರು ಕೊಟ್ಟಿದ್ದು ಕ್ಯಾಬಿನೆಟ್ ಡಿಸಿಷನ್? ಸಿದ್ದರಾಮಯ್ಯನವರು. ಈಗ ಅವ್ರು 14 ಸೈಟ್ ಕೊಟ್ಟರು ಅಂದ್ರೆ ಅವರದ್ದೇ ಹಿಂದಿನ ನಿರ್ಧಾರಕ್ಕೆ ಕಾಂಟ್ರಡಿಕ್ಟರಿ ಆಗೋದಿಲ್ವಾ? ನೀವು ಫಸ್ಟ್ ಆಫ್ ಆಲ್ ಈ ಒಂದು ಮೂಡ ಸೈಟ್ಗಳ ಮಾಲೀಕರು ಯಾರು? ಇದು ಕಾನೂನಾತ್ಮಕವಾಗಿ ಪಡೆದಿರ್ತಕ್ಕಂಥದ್ದು, ಅದಕ್ಕೆ ದಾಖಲೆ ಪತ್ರ ಎಲ್ಲ ಇರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಸ್ವಾಮಿ ಅವರು, ಪಾರ್ವತಮ್ಮ ಅಂದ್ರೆ ಸಿದ್ದರಾಮಯ್ಯನವರು ಧರ್ಮಪತ್ನಿಗೆ ಕೊಟ್ಟಿರ್ತಕ್ಕಂಥದ್ದು. ಮಾನ್ಯ ಸಿದ್ದರಾಮಯ್ಯನವರು ಅವ್ರು ಹೇಳಿದ್ರು, ನಾನು ಬಗ್ಗೋದು ಇಲ್ಲ ಜಗ್ಗೋದು ಇಲ್ಲ, ಬಿಕಾಸ್ ಈ ನೆಲದ ಕಾನೂನು ಮೇಲೆ ನನಗೆ ನಂಬಿಕೆ ಇದೆ, ನಾನು ಹೋರಾಟ ಮಾಡ್ತೀನಿ ಅಂತ. ಆದ್ರೆ ಪಾರ್ವತಮ್ಮನವರು ಸ್ವಾತಂತ್ರ್ಯರು, ಆ ಸ್ವಾತಂತ್ರ್ಯ ನಿರ್ಧಾರ ತಗೊಳ್ಳುವಂತ ಹಕ್ಕು ಅವ್ರಿಗಿರ್ತಕ್ಕಂಥದ್ದು. ಅವರು ನನ್ನ ಯಜಮಾನರಿಗೆ ಇದರಿಂದ ಮುಜುಗರ ಆಗಬಾರ್ದು, ಕಳೆದ 40 ವರ್ಷಗಳಿಂದ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಇಲ್ದಾನೆ ಸಜ್ಜನ ರಾಜಕಾರಣಿ ಅಂತ ಹೆಸರು ಪಡೆದವರು, ನನ್ನ ಸೈಟಿಂದ, ನನ್ನ ತವ್ರ ಮನೆಯಿಂದ ಕೊಟ್ಟಿರ್ತಕ್ಕಂಥ ಸೈಟಿಗೋಸ್ಕರ ಇವ್ರಿಗೆ ಯಾಕೆ ಅಂತೇಳಿ ಅವರು ಹಿಂದಿರುಗಿಸುವಂತ ಕೆಲಸ ಮಾಡಿದ್ರು. ಒಂದು ಇಷ್ಟೊಂದು
ತನಕ JDS-ನವರು ಪಾಪ ಸಚ್ಚಾರಿತ್ರ್ಯ ಹೊಂದಿರತಕ್ಕಂಥವ್ರು, ನಾವು ಮಾತ್ರ ಬಹಳ ಅದ್ಭುತ ರಾಜಕಾರಣಿಗಳು ಬೇರೆಯವರು ಅಂತ ಹೇಳ್ತಾ ಇದ್ರು. ನಿಮ್ಮಲ್ಲಿ ಆ ಬದ್ಧತೆ ಇದ್ರೆ ರಾಜೀನಾಮೆ ಅಂತ ಹೇಳ್ತಿರ್ಲ. ಗಂಗೇನಹಳ್ಳಿಯ 7 ಬಾರ್ ರಾಜೀನಾಮೆ ವಿಷಯ ಚರ್ಚೆನೇ ಆಗಿಲ್ಲ. ಅಲ್ಲಲ್ಲ ಕೇಳಿ, ನೀವ್ ಯಾಕೆ ಏನೇನೋ ಮಾತಾಡ್ತೀರಿ? ರಾಜೀನಾಮೆ ವಿಚಾರ ಕುಮಾರಸ್ವಾಮಿ ಅವರ ತಪ್ಪಿಸ್ಕೊಂಡೇನೋ ಹೋಗಿಲ್ಲ. ಅಧಿಕಾರಿ ಇಟ್ಕೊಂಡು ಮಾಡ್ಬಾರ್ದು ಕೆಲಸ ಕೇಳಿದಿರಲ್ಲ. ಈ ದಂಧೆ ಕೆಲಸ ಮಾಡೋ ಬದಲು ಬೇರೆ ಮಾತಾಡಿ. ದರ್ಶನ್ ಅವರೇ, ಆಯ್ತು ರಾಜುಗೌಡ್ರೆ, ಇವತ್ತು ಇದೇ ವೇದಿಕೆಯಲ್ಲಿ ಕಳೆದ ಡಿಬೇಟ್ ಗಳಲ್ಲಿ ನಾವು ರಾಜೀನಾಮೆ ವಿಚಾರ ಮಾತಾಡಾಗಿದೆ. ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ನಾವು ಚರ್ಚೆ ಮಾಡ್ತಿರೋದು ಸೈಟ್ ವಾಪಸ್ ಕೊಟ್ಟಿರೋದು, ಇಡಿ ಎಂಟರ್ ಆಗಿರೋದು, ಮೂಡ ಸೈಟಿನ ಖಾತೆಯನ್ನ ರದ್ದು ಮಾಡಿರೋದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಅವರು ನಾ ಹೇಳಿದಾಗೆ ಪಾರ್ವತಮ್ಮನವರು ಸಂಪೂರ್ಣ ಸ್ವಾತಂತ್ರ್ಯರು ಅವರ ಒಂದು ನಿರ್ಧಾರ ತಗೊಳ್ಳೋಕೆ. ಯಾಕೆಂದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಯಾವ ಒಂದು ಪ್ರೆಷರು ಹಾಕಿಲ್ಲ, ಅವ್ರಿಗೆ ಯಾವುದೇ ಒಂದು ಸಹಿನೂ ಇರಲಿಲ್ಲ. ಆದ್ರೂ ಸಮೇತ ದಿನ ಬೆಳಗಾದ್ರೆ ಸಿದ್ದರಾಮಯ್ಯನವರ ವಿಚಾರವನ್ನ ಮಾಧ್ಯಮಗಳು ಸೇರಿ ರಾಜಕೀಯ ಪಕ್ಷಗಳು ದಿನ ಬೆಳಗಾದ್ರೆ ಮೂಡ ವಿಚಾರ ತಗೊಂಡು ಅವರನ್ನ ತೇಜೋವಧೆ ಮಾಡುವಂತಹ ಸಂದರ್ಭಗಳು ಬಂದಾಗ ತೇಜೋವಧೆ ಹೆಂಗೆ ಸರ್? ಅಲ್ಲ ನೋಡಿ, ಅದು ಇದ್ದಿದ್ದು. ಅದಕ್ಕೋಸ್ಕರ ದರ್ಶನ್ ಅವರೇ, ದರ್ಶನ್ ಸರ್ ಇರಿ ರಾಜು ಅವರೇ ಒಂದೇ ನಿಮಿಷ. ದರ್ಶನ್ ಸರ್ ನೀವ್ ಹೇಳಿದ್ರಿ ಮಾಧ್ಯಮದವರು, ಆಯ್ತು ರಾಜುಗೌಡ್ರೆ ನೀವು ಕೌಂಟರ್ ಕೊಟ್ಟಿದ್ದೀರಿ, ಎನರ್ಜಿ ಸೇವ್ ಮಾಡ್ಕೊಳ್ಳಿ, ಇನ್ನು 3/4 ಗಂಟೆ ನಡೆಯೋದಿದೆ ಡಿಬೇಟು. ದರ್ಶನ್ ಅವರೇ ನೀವ್ ಹೇಳಿದ್ರಿ ಮಾಧ್ಯಮದವರು, ವಿರೋಧ ಪಕ್ಷದವರು ತೇಜೋವಧೆ. ಕೋರ್ಟ್ ನಲ್ಲಿ ಏನಾಯ್ತಪ್ಪ? ಕೋರ್ಟ್ ನಲ್ಲಿ ಇದು ಕೇವಲ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟದ್ದು, ಹೀಗಾಗಿ ಪಾರ್ವತಿ ಸಿದ್ದರಾಮಯ್ಯನವರನ್ನ ಮಾತ್ರ ತನಿಖೆ ಮಾಡಿ ಅಂತ ಬಂದಿಲ್ವಲ್ಲ ದರ್ಶನ್ ಸರ್? ಇಡಿಯಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿರೋದು ಸಿದ್ದರಾಮಯ್ಯನವರ ವಿರುದ್ಧವಲ್ವಾ? ಹಾಗಾದ್ರೆ ನಿಮ್ ಪ್ರಕಾರ ಕೋರ್ಟು ತೇಜೋವಧೆ ಮಾಡ್ಬಿಡ್ತಾ? ನಾವು ನ್ಯಾಯಾಂಗ ವ್ಯವಸ್ಥೆಗೆ ನಾವು ವಿ ರೆಸ್ಪೆಕ್ಟ್ ಈ ದೇಶದ ಕಾನೂನಿಗೆ ನೋಡಿ, ದಿನ ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ದು. ಮಾಧ್ಯಮ ತೇಜೋದೆ ಅಂತಲ್ಲ, ರಾಜಕೀಯ ಪಕ್ಷಗಳ ಡಿಸ್ಕಷನ್ ನಡೀತದೆ ಮಾಧ್ಯಮಗಳಲ್ಲಿ. ಅದನ್ನ ದಿನಂಪ್ರತಿ ಪಾಪ ಅವ್ರು ಒಂದು ದಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ರು, ಸತ್ತಿ ಸಾಲಲ್ಲಿ ನಿಂತು ಹೋಗುವಂತವ್ರು ಸಾಮಾನ್ಯ ಗೃಹಿಣಿ ನನ್ನಿಂದಾಗಿ ನನ್ನ ಪತಿದೇವರಿಗೆ ಯಾಕಪ್ಪ ಈ ರೀತಿ ಮುಜುಗರ ಅಂತ ಹೇಳಿ ಅವ್ರು ವಾಪಸ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಗೆಲ್ತೀನಿ ಅಂತ ಹೇಳಿದ್ರು. ಈಗ ನಾನು